ಗ್ರಾಹಕರ ಸೋಗಿನಲ್ಲಿ ಬಂದು ಬಂಗಾರವನ್ನ ದರೋಡೆ ಮಾಡಿದ್ದಾರೆ. ದೋಬಸ್ಪೇಟೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಚಿನ್ನದಂಗಡಿ ಮಾಲೀಕನ ಮೇಲೆ ಕಳ್ಳರು ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅದೃಷ್ಟವಶಾತ್ ಮಾಲೀಕ ಇಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ಟೆ ಎಲ್ಲ ದರೋಡೆ ಮಾಡ್ಕೊಂಡು ಹೋಗೋದು ಇದು ಇದೇ ಮೊದಲನೇಲಲ್ಲ. ಇವಾಗ ಮತ್ತೊಂದು ಅದೇ ತರದ ಘಟನೆ ಸಾಕ್ಷಿಯಾಗಿರುವಂತದ್ದು, ಅದು ಕೂಡ ದೋಬಸ್ಪೇಟೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಚಿನ್ನದಂಗಡಿ ಮಾಲೀಕನ ಮೇಲೆ ಕಳ್ಳರು ಇಲ್ಲಿ ಗುಂಡಿನ ದಾಳಿಯನ್ನ ಮಾಡಿರುವಂತದ್ದು. ಅದೃಷ್ಟವಶಾತ್ ಇಲ್ಲಿ ಮಾಲೀಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಚಿನ್ನ ಹೋದ್ರು ಹೋಯ್ತು, ಜೀವ ಉಳಿತಲ್ಲ ಅಂತ ಹೇಳ್ಬಿಟ್ಟು ಪಾರಾಗಿರುವಂತದ್ದು. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ತನ್ನ ಕಳ್ಳನ ಕೈಯಲ್ಲಿ ಗನ್ನು ಕೂಡ ಇದೆ. ಸೊ ಮಾಲೀಕ ಯಾವಾಗ ಅವ್ರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ, ಆ ಗನ್ನು ತೋರಿಸ್ಬಿಟ್ಟು ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೋಬಸ್ಪೇಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸಿಸಿಟಿವಿಯಲ್ಲಿ ದರೋಡೆ ದೃಶ್ಯ ಸರಿಯಾಗಿದೆ. ಸದ್ಯ ಆರೋಪಿಗಳಿಗೆ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೋಬಸ್ಪೇಟೆಯಲ್ಲಿ ಇಂತಹ ಒಂದು ಭಾರೀ ಅನಾಹುತ. ಸದ್ಯ ಕೂದಲೆಳೆ ಅಂತರದಲ್ಲಿ ಜ್ಯುವೆಲರಿ ಶಾಪ್ನ ಓನರ್ ತಪ್ಪಿಸ್ಕೊಂಡಿದ್ದಾನೆ. ಜ್ಯುವೆಲರಿ ಶಾಪಿಗೆ ನುಗ್ಗಿದಂತ ಇಬ್ಬರು ದರೋಡೆಕೋರರು ಮಾಲೀಕನ ಮೇಲೆ ಗುಂಡಿನ ದಾಳಿಯನ್ನ ನಡೆಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ದೋಬಸ್ಪೇಟೆಯ ಪ್ರಸಿದ್ಧ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯ ಅಂಗಡಿ ಮಾಲೀಕ ಕುನ್ನಾರಾಮ್ ಅವರಿಗೆ ಗುಂಡೇಟ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ ಮಾಲೀಕ ಕುನ್ನಾರಾಮ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಸಾಮಾನ್ಯ ಗ್ರಾಹಕರಂತೆ ಬರ್ತಾರೆ ಜ್ಯುವೆಲರಿ ಶೋರೂಮ್ಗೆ, ಎಲ್ಲ ಜ್ಯುವೆಲರಿಗಳನ್ನ ನೋಡ್ತಾರೆ, ಏನೇನಿದೆ, ಎಷ್ಟು ವೇಟೇಜ್ ಇದೆ, ಯಾವ್ದು ಭಾರಿ ಗಾತ್ರ ಇರುತ್ತಲ್ಲ ಅದ್ರ ಮೇಲೆ ಅವ್ರ ಕಣ್ಣಿರುತ್ತೆ. ಸೊ ಅದೇ ರೀತಿ ಸಾಮಾನ್ಯ ಗ್ರಾಹಕರಂತೆ ಬಂದಿದ್ದಾರೆ ಜ್ಯುವೆಲರಿ ಶೋರೂಮ್ಗೆ. ಒಳಗೆ ಪ್ರವೇಶಿಸಿದ್ದಾರೆ ಇಬ್ರು ಅಪರಿಚಿತ ಕಿಡಿಗೇಡಿಗಳು. ಅವ್ರ ಬಳಿ ಪಿಸ್ತೂಲ್ ಕೂಡ ಇದೆ. ಅಂಗಡಿಯಲ್ಲಿದ್ದಂತಹ ಚಿನ್ನಾಭರಣ ಹಾಗೆ ನಗದನ್ನ ದೋಚೋಕೆ ಯತ್ನಿಸಿದಾಗ ಮಾಲೀಕ ಕುನ್ನಾರಾಮ್ ಅವರು ಪ್ರತಿರೋಧ ಒಡ್ತಾರೆ. ಅಂದ್ರೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಳಕ್ ಹೋದಂತ ಸಂದರ್ಭದಲ್ಲಿ ದರೋಡೆಕೋರರು ಮಾಲೀಕ ಕುನ್ನಾರಾಮ್ ಅವ್ರ ಮೇಲೆ ನೇರವಾಗಿ ಪಿಸ್ತೂಲಿಂದ ಗುಂಡು ಹಾರಿಸಿದ್ದಾರೆ. ಸದ್ಯ ಗುಂಡು ತಗುಲಿದ್ರು ಕೂಡ ಅದೃಷ್ಟವಶಾತ್ ಜ್ಯುವೆಲರಿ ಶೋರೂಮ್ನ ಓನರ್ ಈಗ ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಗೆ ಈಗ ದರೋಡೆ ಯತ್ನ ವಿಫಲ ಆಗಿದೆಯಲ್ಲ, ಈ ಸಂದರ್ಭದಲ್ಲಿ ಸಿಕ್ಬೀಳುವಂತಹ ಭಯದಿಂದ ದುಷ್ಕರ್ಮಿಗಳಿಬ್ರೂ ಕೂಡ ಸ್ಥಳದಿಂದ ಕಾಲ್ಕೆತ್ತಿದ್ದಾರೆ. ಬಂದೂಕ್ ತೋರಿಸಿ ದರೋಡೆಗೆ ಯತ್ನಿಸಿದಂತಹ ಈ ಕೃತ್ಯದ ಸಂಪೂರ್ಣ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸದ್ಯ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಶ್ವಾನದಳ ಹಾಗೆ ಫೋರೆನ್ಸಿಕ್ ತಂಡ ಭೇಟಿ ಕೂಡ ಕೊಟ್ಟಿದೆ, ಪರಿಶೀಲನೆಯನ್ನು ನಡೆಸ್ತಾ ಇದೆ. ಇನ್ನು ಈ ಸಂಬಂಧ ದೋಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪರಾರಿಯಾಗಿರುವ ಇಬ್ಬರು ದುಷ್ಕರ್ಮಿಗಳಿಗಾಗಿ ಈಗ ಪೊಲೀಸರು ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.